ಹಲೋ ಮಕ್ಕಳೇ, ಎಲ್ಲಿ ತನಕ ಬಂತು ನಿಮ್ಮ ನೀಟ್ ಪ್ರಿಪ್ರೇಷನ್? ಇವತ್ತಿನ ಸೆಷನಲ್ಲಿ ನಾವು ಡಿಸ್ಕಸ್ ಮಾಡುವಂತಹ ಟಾಪಿಕ್ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಆ್ಯಂಡ್ ರೊಟೇಷನಲ್ ಮೋಷನ್ ಪಾರ್ಟ್ 2. ಪಾರ್ಟ್ 1 ನಾವು ಆಲ್ರೆಡಿ ನೋಡಿದ್ದೇವೆ ಪ್ರೀವಿಯಸ್ ವಿಡಿಯೋದಲ್ಲಿ ಮೊಮೆಂಟ್ ಆಫ್ ಇನರ್ಷಿಯಾ ಬಗ್ಗೆ. ಅದರ ಕಂಟಿನ್ಯೂಯೇಷನ್ ಆಗಿ ಇವತ್ತು ನಾವು ರೊಟೇಷನಲ್ ಈಕ್ವಿಲಿಬ್ರಿಯಮ್ ಅನ್ನ ಕಲಿತೇವೆ. ಈ ರೊಟೇಷನಲ್ ಈಕ್ವಿಲಿಬ್ರಿಯಮ್ ನಿಮ್ಗೆ ಗೊತ್ತಿರಬೇಕಂತಂದ್ರೆ ಯು ಹ್ಯಾವ್ ಟು ನೋ ವಾಟ್ ಇಸ್ ಟಾರ್ಕ್. ಅದನ್ನ ಡಿಸ್ಕಸ್ ಮಾಡಿಬಿಟ್ಟು ವಿ ವಿಲ್ ಗೋ ಫರ್ದರ್. Before I begin with the session today, I want to tell you all that I hope you are enjoying the content videos we are posting. Physics, chemistry, biology related NEET preparation ಗೋಸ್ಕರ ಇಂತಹ ಎಕ್ಸ್ಕ್ಲೂಸಿವ್ ವಿಡಿಯೋಸ್ ಅನ್ನ ನಾವು ಈ ನಮ್ಮ Xylem ಕನ್ನಡ ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಕ್ತಾ ಇರ್ತೇವೆ ಡೈಲಿ. ಅದನ್ನೆಲ್ಲ ಯುಟಿಲೈಸ್ ಮಾಡಿಕೊಂಡು ನಿಮ್ಮ ನೀಟ್ ಪ್ರಿಪರೇಷನ್ ಫಾಸ್ಟ್ ಆಗಿ ಹೋಗ್ತಾ ಇದೆ ಅಂತ ಹೇಳಿ ಭಾವಿಸ್ತೇನೆ. ಅಂಡ್ ಇಫ್ ಯು ವಾಂಟ್ ಟು ಸಿ ದ ಕ್ಲಾಸ್ ನೋಟ್ಸ್ ವಾಟ್ ವಿ ಡಿಸ್ಕಸ್ ಹಿಯರ್, ನೀವೇನ್ ಮಾಡಬೇಕು, ನಮ್ಮ ವಿಡಿಯೋದ ಕೆಳಗಡೆ ಇರುವಂತಹ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವಂತಹ ವಾಟ್ಸ್ಆಪ್ ಕಮ್ಯುನಿಟಿ ಗ್ರೂಪ್ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ಯು ವಿಲ್ ಬಿ ಏಬಲ್ ಟು ಸಿ all the slides. Okay, then we will start the class. Dear students, ಚಿಕ್ಕ ಗ್ರೇಡ್ಗಳಲ್ಲಿ you have learnt what are the effects of force ಅಂತ. ಒಂದು ಆಬ್ಜೆಕ್ಟ್ ರೆಸ್ಟ್ ಅಲ್ಲಿ ಇತ್ತು, say your football, and you kicked it. ಅಂದ್ರೆ you have applied force, it will start moving. ಒಂದು ಮೂವಿಂಗ್ ಫುಟ್ಬಾಲ್ ಇತ್ತು, ಅದನ್ನ ನೀವು ಕಾಲನ್ನು ಇಟ್ಕೊಂಡು ಸ್ಟಾಪ್ ಮಾಡ್ತೀರಾ, you are applying force and the football will stop. You want to prepare dough for your chapati, ಅವಾಗ ಏನು ಮಾಡ್ತೀರಿ ನೀವು, ಡಾನ ಪ್ರಿಪೇರ್ ಮಾಡ್ತೀರಾ, ಅವಾಗ you apply force and the shape of the dough changes. ಇದೆಲ್ಲ effects of force which you have already learned, you have seen in your real life. ಇಲ್ಲಿ ಈ ಕೇಸಸ್ ಅಲ್ಲಿ ನೀವೇನು ನೋಡ್ತೀರಾ ಇವಾಗ ಅಂತಂದ್ರೆ ಇನ್ನೊಂದು ಎಫೆಕ್ಟ್ ಇದೆ, ದಟ್ ಇಸ್ ಕಾಲ್ಡ್ ಟರ್ನಿಂಗ್ ಎಫೆಕ್ಟ್ ಆಫ್ ದ ಫೋರ್ಸ್ ಅಂತ ಹೇಳ್ಬೋದು. ಡೋರ್ನ ಕೇಸಿಗೆ ಬನ್ನಿ. ಡೋರನ್ನು ನೋಡೋದಾದ್ರೆ ನೀವು ಡೋರ್ ಇವಾಗ ಓಪನ್ ಮಾಡಬೇಕು ಅನ್ಕೊಳ್ಳಿ ಅಥವಾ ಕ್ಲೋಸ್ ಮಾಡಬೇಕು ಅನ್ಕೊಳ್ಳಿ, ಏನೋ ಒಂದು, ಅವಾಗ ಏನು ಮಾಡ್ತೀರಾ, ಡೋರ್ನ ಒಂದು ಹ್ಯಾಂಡಲ್ ಇರುತ್ತೆ ಇಲ್ಲಿ, ಅಲ್ಲಿ ನೀವು ಫೋರ್ಸ್ ಅನ್ನು ಕೊಡ್ತೀರಾ. ಸೊ ಸಪೋಸ್ ಸೇ ದಟ್ ಯು ಆರ್ ಓಪನಿಂಗ್ ದ ಡೋರ್, ನೀವೇನು ಮಾಡ್ತೀರಾ, ಈ ಥರ ಫೋರ್ಸ್ ಅನ್ನು ಅಪ್ಲೈ ಮಾಡ್ತೀರಾ. ಸೊ ನೀವು ಯಾವತ್ತು ಡೋರು ಅದಾಗಿ ಮೂವ್ ಆಗಿ ಬರೋದು ನೋಡಲ್ಲ. ಡೋರ್ ವಿಲ್ ನಾಟ್ ಡಿಸ್ಪ್ಲೇಸ್, ಡೋರ್ ವಿಲ್ ನಾಟ್ ಕಮ್ ಫಾರ್ವರ್ಡ್, ರೈಟ್? ಇಟ್ ವಿಲ್ ನಾಟ್ ಚೇಂಜ್ ಇಟ್ಸ್ ಪೊಸಿಷನ್, ಬರೀ ಡೋರ್ ವಿಲ್ ರೊಟೇಟ್. ಸೊ ದಿಸ್ ಟರ್ನಿಂಗ್ ಎಫೆಕ್ಟ್ ಆಫ್ ದ ಫೋರ್ಸ್ ಈಸ್ ನಥಿಂಗ್ ಬಟ್ ಟಾರ್ಕ್. ಸೊ ನೀವು ಫೋರ್ಸ್ ಕೊಡ್ತೀರಾ, ಆ ಫೋರ್ಸಿಂದಾಗಿ ಡೋರ್ ಏನಾಗ್ತಿದೆ ಅಥವಾ ಆಬ್ಜೆಕ್ಟ್ ಏನಾಗ್ತಿದೆ, ಇಟ್ ವಿಲ್ ಟರ್ನ್ ಅಥವಾ ಇಟ್ ವಿಲ್ ರೊಟೇಟ್. ದ್ಯಾಟ್ ಎಫೆಕ್ಟ್ ಈಸ್ ನಥಿಂಗ್ ಬಟ್ ಟರ್ನಿಂಗ್ ಎಫೆಕ್ಟ್ ಆಫ್ ಫೋರ್ಸ್ ವಿಚ್ ಇಸ್ ಟಾರ್ಕ್. ಸೊ ಟಾರ್ಕನ್ನು ಹೇಗೆ ಫೈಂಡ್ ಔಟ್ ಮಾಡ್ತೀರಾ ನ್ಯೂಮೆರಿಕಲಿ ಅಂತ ಕೇಳಿದ್ರೆ, ಇಟ್ ವಿಲ್ ಬಿ ಫೋರ್ಸ್ ಇನ್ ಟು ದ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಂತ ಹೇಳ್ಬೋದು. ಫೋರ್ಸ್ ಇನ್ ಟು ದ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ವಿಲ್ ಗಿವ್ ಯು, ದಟ್ ಈಸ್ ನಥಿಂಗ್ ಬಟ್ ಟಾರ್ಕ್. ಸೊ ಟಾರ್ಕಿನ SI ಯೂನಿಟ್ ಬಂದು ನ್ಯೂಟನ್ ಇಂಟು ಮೀಟರ್ ಆಗುತ್ತೆ. ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಅಲ್ಲೋ, ಸೊ ನ್ಯೂಟನ್ ಇಂಟು ಮೀಟರ್ ಆಗುತ್ತೆ. ಆ್ಯಂಡ್ ದೇರ್ ಆರ್ ಅದರ್ ಥಿಂಗ್ಸ್ ಟು ಡಿಸ್ಕಸ್ ಅಬೌಟ್ ಟಾರ್ಕ್ ಆಲ್ಸೋ. ನಿಮ್ಮ ಹತ್ರ ಒಂದು ರಾಡ್ ಇದೆ ಅನ್ಕೊಳ್ಳಿ, ಈ ಥರ, ದಿಸ್ ಇಸ್ ಅ ರಾಡ್. ಆ್ಯಂಡ್ ಈ ರಾಡನ್ನು ನೀವು ರೊಟೇಟ್ ಮಾಡಬೇಕು ಅಂತ ಹೇಳಿ ಆದರೆ, ಇಫ್ ಯು ಅಪ್ಲೈ ದ ಫೋರ್ಸ್ ಇನ್ ದಿಸ್ ಡಿರೆಕ್ಷನ್ ಇಟ್ ವಿಲ್ ನಾಟ್ ರೊಟೇಟ್. ಇಫ್ ಯು ಅಪ್ಲೈ ದ ಫೋರ್ಸ್ ಇನ್ ದಿಸ್ ಡಿರೆಕ್ಷನ್, ಆವಾಗ ರಾಡ್ ರೊಟೇಟ್ ಆಗುತ್ತೆ. ಸೊ ನೀವು ಟರ್ನಿಂಗ್ ಎಫೆಕ್ಟ್ ಆಫ್ ಫೋರ್ಸ್ ನೋಡಬೇಕು ಅಥವಾ ಟಾರ್ಕ್ ನೋಡಬೇಕು ಅಂದರೆ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ಅಬೌಟ್ ದ ಡೈರೆಕ್ಷನ್ ಆಫ್ ದ ಫೋರ್ಸ್. ಸಪೋಸ್ ಸೇ ದಟ್ ನೀವು ಯಾವುದೋ ಒಂದು ಈ ಥರ ಒಂದು ಡೈರೆಕ್ಷನಲ್ಲಿ ಕೊಟ್ರಿ ಅನ್ಕೊಳ್ವಾ. ಲೆಟ್ ಮಿ ಡ್ರಾ ಅ ಫಿಗರ್ ಆ್ಯಂಡ್ ಶೋ ಯು. ದೆರ್ ವಾಸ್ ಅ ರಾಡ್ ಈ ಥರ ಇತ್ತು. ಓಕೆ, ಇಲ್ಲೆಲ್ಲೋ ಹಿಂಜ್ ಕೊಟ್ಟಿದ್ದಾರೆ. ಹಿಂಜ್ ಅಂದರೆ ಅಲ್ಲಿ ಪೈವೋಟ್ ಮಾಡಲಾಗಿದೆ, ಇಟ್ ಇಸ್ ಅ ಫಿಕ್ಸ್ಡ್ ಪ್ಲೇಸ್. ಈಗ ನೀವು ಕೊಡ್ತಿರುವಂತಹ ಫೋರ್ಸ್ ಈ ಡಿರೆಕ್ಷನಲ್ಲಿ ಇದೆ ಅನ್ಕೊಳ್ವಾ, ಈ ಡಿರೆಕ್ಷನಲ್ಲಿ ಇದೆ. ಸೊ ಅದರ ಕಾಂಪೊನೆಂಟ್ ತಗೊಳ್ಳೋದಾದ್ರೆ ದಿಸ್ ವಿಲ್ ಬಿ ಏನಾಗತ್ತೆ, ಇದು ಥೀಟಾ ಆಗಿದ್ರೆ ದಿಸ್ ವಿಲ್ ಬಿ ಎಫ್ ಕಾಸ್ ಥೀಟಾ, ದಿಸ್ ಇಸ್ ಗೋಯಿಂಗ್ ಟು ಬಿ ಎಫ್ ಸೈನ್ ಥೀಟಾ. ಕರೆಕ್ಟಾ? ನೀವು ನೋಡಿ ಡಿಯರ್ ಸ್ಟೂಡೆಂಟ್ಸ್, ಐ ಆಲ್ರೆಡಿ ಟೋಲ್ಡ್ ಯು ದ್ಯಾಟ್ ಈ ಡಿರೆಕ್ಷನಲ್ಲಿ ಅಪ್ಲೈ ಆಗುವಂತಹ ಫೋರ್ಸು ಟರ್ನಿಂಗ್ ಎಫೆಕ್ಟ್ ಅನ್ನು ಕೊಡಲ್ಲ, ಟಾರ್ಕ್ ಅನ್ನು ಕೊಡಲ್ಲ, ಬರೀ ಈ ಡಿರೆಕ್ಷನಲ್ಲಿ ಇರುವಂತಹ ಫೋರ್ಸ್ ಕೊಡುತ್ತೆ ಅಂತ ಆದ ಕಾರಣ ಟಾರ್ಕ್ನ ಫಾರ್ಮುಲಾ torque then becomes equal to force into the perpendicular distance is the usual formula. Force ಇಲ್ಲಿ ಏನಾಗುತ್ತೆ, F sin theta ಆಗುತ್ತೆ, right? F sin theta into the perpendicular distance here will be nothing but R. R ಅಂತ ಹೇಳುವಂಥದ್ದು it is the perpendicular distance between the force and the point at which it is pivoted. ಸೊ ಇಲ್ಲಿ ಪೈವೋಟ್ ಆಗಿದೆ ಅಲ್ವಾ, that distance is R. ಸೊ ಏನಾಗುತ್ತೆ, ನೀವೇನು ಬರ್ತೀರಾ, ಇದನ್ನು F ಇಂಟು R ಇಂಟು ಸೈನ್ ಥೀಟಾ ಅಂತ ಬರಿಬೋದು, ಅಥವಾ ಇದನ್ನು R ಇಂಟು F ಸೈನ್ ಥೀಟಾ ಅಂತ ಬರಿಬೋದು. ದಿಸ್ ಬಿಕಮ್ಸ್ ವಾಟ್, R ಕ್ರಾಸ್ F. ವಾಟ್ ಇಸ್ A ಕ್ರಾಸ್ B? ವೆಕ್ಟರ್ A ಕ್ರಾಸ್ ವೆಕ್ಟರ್ B. ವೆಕ್ಟರ್ ಪ್ರಾಡಕ್ಟ್ ಈಸ್ ನಥಿಂಗ್ ಬಟ್ AB ಸೈನ್ ಥೀಟಾ. ಸೇಮ್ ಇಲ್ಲೂ ಕೂಡ ಅಷ್ಟೇ, R ಇಂಟು F ಸೈನ್ ಥೀಟಾ ಬಿಕಮ್ಸ್ R ಕ್ರಾಸ್ F. ಸೊ ನಿಮಗೆ ಗೊತ್ತಾಗುತ್ತೆ ಟಾರ್ಕ್ ಈಸ್ ನಥಿಂಗ್ ಬಟ್ ಅ ವೆಕ್ಟರ್ ಕ್ವಾಂಟಿಟಿ, ಇಸ್ ನಾಟ್ ಅ scalar quantity, and torque ಗೆ ಡೈರೆಕ್ಷನ್ ಇದೆ. What is the direction of the torque? If you have two vectors A and B and you take the cross product,
A cross B ಮಾಡಿದ್ರೆ what will be the direction of this vector? ಇವಾಗ ಇದು A vector ಇದೆ ಅನ್ಕೊಳ್ಳುವ, this is B vector and ನೀವು A cross B ಮಾಡಿದಾಗ it will be pointing upwards. ಅಂದ್ರೆ A cross B vector product will be perpendicular to the plane containing both A and B. ಅಂದ್ರೆ suppose this is A vector, this is B vector, ನೀವೇನ್ ಮಾಡಬೇಕು, you have to use the right hand thumb rule. A cross B alva, so A cross B, your thumb is pointing upward. That means this is the plane where both the vectors A and B are existing. ಅದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ ಯಾವುದು, A cross B ವೆಕ್ಟರ್. ಹಾಗಾದ್ರೆ ಟಾರ್ಕ್ ವೆಕ್ಟರ್ ಹೇಗಿರ್ಬೋದು, R cross F ಅಲ್ವಾ, ಇದಿವಾಗ R ಇದೆ, ಇದಿವಾಗ F ಇದೆ ಅಂದ್ರೆ R cross F will be R cross F, torque is upwards. It is perpendicular to the plane containing R, that is the distance vector and F vector. Interesting, right? Now we will go further, dear students. Depending on the angle between R and F, torque ನ ವ್ಯಾಲ್ಯೂ ಚೇಂಜ್ ಆಗ್ತಾ ಹೋಗುತ್ತೆ. ನಾವು ಆಲ್ರೆಡಿ ಡಿಸ್ಕಸ್ ಮಾಡಾಯ್ತು, ಫೋರ್ಸ್ ಅನ್ನು ನೀವು ಈ ಡೈರೆಕ್ಷನ್ ಅಲ್ಲಿ ಕೊಟ್ಟರೆ ಯಾವುದೇ ಯೂಸ್ ಇಲ್ಲ ಅಂತ ಹೇಳ್ಬಿಟ್ಟು, ರೈಟ್? ಅದನ್ನ ನೋಡ್ತಾ ಹೋಗುವ ಇವಾಗ. ಸೊ ಟಾರ್ಕ್ ಈಸ್ ನಥಿಂಗ್ ಬಟ್ ಫೋರ್ಸ್ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್, ಯಾವುದೇ ಡೌಟ್ ಇಲ್ಲ. ಈಗ R cross F ಅಂತ ನಾವು ಪ್ರೂವ್ ಮಾಡಾಯ್ತು. ಥೀಟಾ ಈಕ್ವಲ್ ಟು 0 ಅಥವಾ 180 ಡಿಗ್ರಿ ಆದಾಗ ನಿಮ್ಮ ಡೋರ್ ಇದೆ ಅಲ್ವಾ, ಡೋರನ್ನ ನೀವು ಈ ತರ ಪುಲ್ ಮಾಡೋ ಬದಲು ನೀವು ಡೋರನ್ನ ಈ ತರ ಮಾಡಿದ್ರೆ ಏನಾದ್ರೂ ಯೂಸ್ ಇದೆಯಾ? ಇಲ್ಲ ಅಲ್ಲ, ಡೋರ್ ಮೂವೇ ಆಗಲ್ಲ. ಸೊ ನೀವು ಈ ಡೋರನ್ನ ಈ ತರ ಪುಲ್ ಮಾಡಿ ಏನು ಯೂಸ್ ಇಲ್ಲ. ಸೊ ಯು ಹ್ಯಾವ್ ಟು ಈ ತರ ಪುಲ್ ಮಾಡಿದ್ರೇನೆ ಇಟ್ ವಿಲ್ ಮೂವ್. ಸೊ ಯಾವತ್ತು ನೀವು ಫೋರ್ಸ್ ಅನ್ನ ಪ್ಯಾರಲಲ್ ಆಗಿ ಅಥವಾ ಆಂಟಿ ಪ್ಯಾರಲ್ ಆಗಿ ಅಪ್ಲೈ ಮಾಡಿದ್ರೆ ಏನು ಯೂಸ್ ಇಲ್ಲ, ಬಿಕಾಸ್ ದ ಟಾರ್ಕ್ ವಿಲ್ ಬಿ 0, ಬಿಕಾಸ್ ಥೀಟಾ ಈಸ್ 0, ಸೈನ್ 0 ಈಸ್ 0 ಅಥವಾ sin 180 is 0. ಅದರಿಂದಾಗಿ ಏನಾಗುತ್ತೆ, ಟಾರ್ಕ್ ಬಿಕಮ್ಸ್ 0. ಕ್ಲಿಯರ್? ಯಾವಾಗ ಟಾರ್ಕ್ ಮ್ಯಾಕ್ಸಿಮಮ್ ಆಗುತ್ತೆ, ವೆನ್ ದ ಆಂಗಲ್ ಬಿಟ್ವೀನ್ ದ ಫೋರ್ಸ್ ಅಂಡ್ R, ದಟ್ ಈಸ್ ದ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್, ಈಸ್ 90 ಡಿಗ್ರಿ. sin 90 ಈಸ್ ಹ್ಯಾವಿಂಗ್ ಅ ಮ್ಯಾಕ್ಸಿಮಮ್ ವ್ಯಾಲ್ಯೂ ವಿಚ್ ಇಸ್ sin 90 ಅಂದ್ರೆ ಎಷ್ಟು, sin 90 ಈಸ್ +1. ಅದರಿಂದಾಗಿ ನಿಮಗೆ ಮ್ಯಾಕ್ಸಿಮಮ್ ಟಾರ್ಕ್ ವಿಚ್ ಇಸ್ R into F ವಿಲ್ ಬಿ ಗೆಟಿಂಗ್ ಅಲ್ವಾ? ಎಸ್. Now let's go further. One interesting question ide. Let's see what is it. The question says, let F be the force acting on a particle having position vector R and T be the torque of this force about the origin. Then ಅಂತ ಹೇಳಿದ್ದಾರೆ. ಸೊ ಏನು ಹೇಳ್ತಾರೆ ಕ್ವೆಶ್ಚನ್ ಅಲ್ಲಿ ಅಂದ್ರೆ, ಒಂದು ಫೋರ್ಸ್ ಇದೆ, ಇಟ್ ಈಸ್ ಆಕ್ಟಿಂಗ್ ಆನ್ ಅ ಪಾರ್ಟಿಕಲ್. ಸೊ ಇಲ್ಲೊಂದು ಪಾರ್ಟಿಕಲ್ ಇದೆ, ಅದ್ರ ಮೇಲೆ ಒಂದು ಫೋರ್ಸ್ ಆಕ್ಟ್ ಆಗ್ತಾ ಇದೆಯಂತೆ. And the particle is having a position vector R ಅಂತ ಕೂಡ ಹೇಳಿದ್ದಾರೆ. So position vector of the particle is R, right? And R F both will be in the same plane. ಅದರಲ್ಲಿ ಯಾರಿಗೂ ಯಾವುದೇ ಸಂಶಯ ಇಲ್ಲ, isn't it? T be the torque ಅಂತ ಹೇಳಿದ್ದಾರೆ. So obviously ನಿಮಗೆ ಗೊತ್ತಿದೆ, torque is nothing but, ಇಲ್ಲಿ T ಅಂತ ಕೊಟ್ಟಿರೋ ಕಡೆ T ಅಂತ ತಗೊಳ್ಳುವ, it is nothing but R cross F. So torque in a direction will be perpendicular to the plane containing both R and F. ಆದ ಕಾರಣ the angle between torque and R, position vector, that is angle between torque and the position vector will be 90 degree. Angle between torque and the force also will be 90 degree alva. When you take the dot product, that will be giving you 0 answer alva. So actual ಆಗಿ ಹೇಳಬೇಕಾದ್ರೆ torque dot R ಮಾಡಿದ್ರೆ it will be 0, torque dot F ಮಾಡಿದ್ರೆ it will be 0. I hope you understood why it is. So R dot T and F dot T will be 0. Anyway, you know that A dot B is equal to B dot A. ಸ್ವಲ್ಪ interchange ಮಾಡಿದ್ರು ಏನು ಪ್ರಾಬ್ಲಮ್ ಇಲ್ಲ, because it is scalar product. Dot product ಅಂದ್ರೆ scalar product. Next everyone, we are going to discuss the types of equilibrium. ಈ equilibrium ಅಲ್ಲಿ ಮಾತಾಡ್ಬೇಕಾದ್ರೆ interesting thing is that we have different types of equilibrium which we will study in this chapter. First type of equilibrium ಯಾವುದಂದ್ರೆ translational equilibrium. Very interesting. Translational ಅಂದ್ರೆ ಇಟ್ ಇಸ್ ಸಮಥಿಂಗ್ ರಿಲೇಟೆಡ್ ಟು ಲೀನಿಯರ್ ಮೋಷನ್ ಅಂತ ಅರ್ಥ. ವೆರಿ ಸಿಂಪಲ್. ಇಲ್ಲಿ ಒಂದು ರಾಡ್ ಅನ್ನು ನೀವು ಇಮ್ಯಾಜಿನ್ ಮಾಡ್ಕೊಳ್ಬಹುದು. ಓಕೆ, ಈ ರಾಡ್ಗೆ 10 ನ್ಯೂಟನ್ ಫೋರ್ಸ್ ನೀವು ಡೌನ್ವರ್ಡ್ಸ್ ಅಪ್ಲೈ ಮಾಡ್ತೀರಾ, 10 ನ್ಯೂಟನ್ ಫೋರ್ಸ್ ಸೇ ಅಪ್ವರ್ಡ್ ಅಪ್ಲೈ ಮಾಡ್ತೀರಾ. ಅವಾಗ ದ ಮ್ಯಾಗ್ನಿಟ್ಯೂಡ್ ಆಫ್ ದ ಫೋರ್ಸಸ್ ಆರ್ ಈಕ್ವಲ್. ಡೈರೆಕ್ಷನ್ ಹೇಗಾಯ್ತು ಅಂತ ನೋಡುವ. ಸೊ ಹಿಯರ್ ಇಫ್ ಯು ನೋಟಿಸ್ ಇನ್ ದ ಪಿಕ್ಚರ್, ಇವರು ಕೊಟ್ಟಿರುವಂತಹ ಎಕ್ಸಾಂಪಲ್ ಹೇಗಿದೆ, ಫೋರ್ಸ್ ಸೇ 10 ನ್ಯೂಟನ್ ಈಸ್ ಆಕ್ಟಿಂಗ್ to the right side. ಹೌದಾ? ಡೈರೆಕ್ಷನ್ ಇಸ್ ಟವರ್ಡ್ಸ್ ದ ಪ್ಲಸ್ ಎಕ್ಸ್ ಆಕ್ಸಿಸ್. ಅಂಡ್ ಇನ್ನೊಂದು ಫೋರ್ಸ್ ಇದೆ, ಎಲ್ಲಿ ಆಕ್ಟ್ ಆಗ್ತಾ ಇದೆ, ಈ ಕಡೆಗೆ ಆಕ್ಟ್ ಆಗ್ತಾ ಇದೆ, -10 ನ್ಯೂಟನ್.
ಸೊ ಫೋರ್ಸಸ್ ಆರ್ ಈಕ್ವಲ್ ಇನ್ ಮ್ಯಾಗ್ನಿಟ್ಯೂಡ್, opposite in direction. ಸೊ ದೇ ಆರ್ opposite ವೆಕ್ಟರ್ಸ್ ಅಲ್ವಾ. ಹಾಗಾದ್ರೆ ನೆಟ್ ಫೋರ್ಸ್ ಎಷ್ಟಿರಬೇಕು? ಮ್ಯಾಮ್ ನೆಟ್ ಫೋರ್ಸ್ 0 ಆಗತ್ತಾ ಇಲ್ಲಿ ಅಂತ ನಿಮ್ಗೊಂದು ಡೌಟ್ ಇರ್ಬೋದು. ಆಗತ್ತೆ. ಯಾಕೆ ಗೊತ್ತಾ? ದಿಸ್ ಎಂಟೈರ್ ರಾಡ್ ಈಸ್ ಅ ಸಿಂಗಲ್ ಬಾಡಿ. ಎಂಟೈರ್ ರಾಡ್ ಸಿಂಗಲ್ ಬಾಡಿ ಆಗಿರೋದ್ರಿಂದ ವೆನ್ ಟು opposite forces act, that too on the same body, ಅವಾಗ ಏನಾಗುತ್ತೆ? ನೆಟ್ ಫೋರ್ಸ್ ಬಿಕಮ್ 0. ನೆಟ್ ಫೋರ್ಸ್ ಬಿಕಮ್ಸ್ 0 ನ್ಯೂಟನ್. ಸೊ ಇದನ್ನು ಹೇಳುವಂಥದ್ದು ಟ್ರಾನ್ಸ್ಲೇಷನಲ್ ಇಕ್ವಿಲಿಬ್ರಿಯಂ. ಬಿಕಾಸ್ ದಿಸ್ ಬಾಡಿ ಈಸ್ ನಾಟ್ ಲೀನಿಯರ್ಲಿ ಆರ್ ಟ್ರಾನ್ಸ್ಲೇಟರಿ ಮೂಮೆಂಟ್ ಇಲ್ಲ ಅಂತ ಹೇಳ್ಬೋದು. ಈಗ ಬರೀ ಒಂದು ಫೋರ್ಸ್ ಹಾಕ್ತಿದ್ರೆ, ಸಪೋಸ್ ಇಲ್ಲಿ ನಾನೊಂದು ಫೋರ್ಸ್ ಕೊಡ್ತಾ ಇದೆ ಅಂದ್ರೆ ಈ ಫೋರ್ಸ್ ಇಂದಾಗಿ ಏನಾಗ್ತಿತ್ತು? ಈ ಪೆನ್ ಮೂವ್ ಆಗ್ತಾ ಇತ್ತು ಅಲ್ವಾ. ಇಲ್ಲಿ ನೆಟ್ ಫೋರ್ಸ್ 0 ಆಗಿರೋ ಕಾರಣ ಪೆನ್ ಮೂವ್ ಆಗ್ತಾ ಇಲ್ಲ. ದಟ್ ಇಸ್ ವೈ ಇಟ್ ಇಸ್ ಟ್ರಾನ್ಸ್ಲೇಷನಲ್ ಇಕ್ವಿಲಿಬ್ರಿಯಂ. ಸೊ ಇನ್ ಟ್ರಾನ್ಸ್ಲೇಷನಲ್ ಇಕ್ವಿಲಿಬ್ರಿಯಂ ಎಫ್ ನೆಟ್ ಇಸ್ 0 ಬಟ್ ಟೌ ನೆಟ್ may or may not be 0. Next type of equilibrium is very interesting, which we want to learn better. Tau net will be 0 for this type of system. ಅಂದ್ರೆ ಎಫ್ ಹೇಗೆ ಬೇಕಾದರೂ ಇರಲಿ, ನೀವು ಕೇರ್ ಮಾಡಬೇಕಾಗಿಲ್ಲ. ಫೋರ್ಸ್ ಮೇ ಬಿ ಆರ್ ಮೇ ನಾಟ್ ಬಿ ಈಕ್ವಲ್ ಟು 0. ಫೋರ್ಸ್ ಅಂದರೆ ನೆಟ್ ಫೋರ್ಸ್ ಐ ಆಮ್ ಟಾಕಿಂಗ್ ಅಬೌಟ್. ಮೇ ಬಿ ಆರ್ ಮೇ ನಾಟ್ ಬಿ ಈಕ್ವಲ್ ಟು 0. ಆದರೆ ಹೌ ಅಬೌಟ್ ಟಾರ್ಕ್? ನೆಟ್ ಟಾರ್ಕ್ ಈಸ್ ಗೋಯಿಂಗ್ ಟು ಬಿ 0. ನೋಡುವ ಯಾಕೆ ಅಂತ. ಸೊ ದರ್ ಇಸ್ ಅ ರಾಡ್ ಲೈಕ್ ದಿಸ್. ಓಕೆನಾ? ರಾಡ್ನ ಟಾಪ್ ಮತ್ತು ಬಾಟಮ್ ಪೋರ್ಷನಲ್ಲಿ ಅವ್ರು ಏನು ಮಾಡ್ತಿದ್ದಾರೆ? ಫೋರ್ಸನ್ನು ಅಪ್ಲೈ ಮಾಡ್ತಿದ್ದಾರೆ. ಒಂದು ಫೋರ್ಸ್ ರೈಟ್ ಸೈಡ್ಗಿದೆ ಈ ಥರ, ಇನ್ನೊಂದು ಫೋರ್ಸ್ ಕೂಡ ರೈಟ್ ಸೈಡ್ಗಿದೆ. ಸೊ ನೋಡಿ, ಟಾಪ್ ಫೋರ್ಸಿಂದಾಗಿ ರಾಡು ರೈಟ್ ಸೈಡ್ಗೆ ಮೂವ್ ಆಗ್ತಾ ಇದೆ, ಬಾಟಮ್ ಫೋರ್ಸಿಂದಾಗಿ ರಾಡು ಈ ಥರ ಮೂವ್ ಆಗ್ತಾ ಇದೆ. ಸೊ ಎರಡೂ ಟಾರ್ಕ್ಗಳು ಬ್ಯಾಲೆನ್ಸ್ ಆಗ್ತಾ ಇದೆ ಅಂತ ನೀವು ನೋಡ್ತಿರ್ಬೋದು. ಪುನಃ ಎಕ್ಸ್ಪ್ಲೇನ್ ಮಾಡೋದಾದರೆ ಬೆಟರ್ ವರ್ಡ್ಸನ್ನು ಯೂಸ್ ಎಕ್ಸ್ಪ್ಲೇನ್ ಮಾಡ್ತೇನೆ ನಾನು. ಡ್ಯೂ ಟು ದಿಸ್ ಫೋರ್ಸ್ ಏನಾಗ್ತಿದೆ? ದೇರ್ ಇಸ್ ಟೌ ವಿಚ್ ಇಸ್ ದ ರೊಟೇಷನ್ ಹ್ಯಾಪನಿಂಗ್ ಟು ದ ರಾಡ್ ಇನ್ ದ ಕ್ಲಾಕ್ ವೈಸ್ ಡಿರೆಕ್ಷನ್. ಸೊ ಸಿ ಅಂತ ಬರುತ್ತೆ ಕ್ಲಾಕ್ ವೈಸ್, ಅಥವಾ CW ವಿಲ್ ಬಿ ಎ ಬೆಟರ್ ವರ್ಡ್. CW ಟಾರ್ಕ್ ಕ್ಲಾಕ್ ವೈಸ್. ಆ್ಯಂಡ್ ಬಾಟಮಲ್ಲಿ ಇನ್ನೊಂದು ಫೋರ್ಸ್ ಇದೆ. ಇದರಿಂದಾಗಿ ದೇರ್ ಇಸ್ ಅಗೇನ್ ಅ ರೊಟೇಷನಲ್ ಮೋಷನ್ ಟು ದ ರಾಡ್ ವಿಚ್ ವಿಲ್ ಬಿ ಇನ್ ದ ಆಂಟಿ ಕ್ಲಾಕ್ ವೈಸ್ ಡಿರೆಕ್ಷನ್. ಸೊ ACW. And tau clockwise na magnitude, say it is some 100 Newton meter, and anti-clockwise torque kuda 100 Newton meter agidre, these two torques are having equal magnitude, opposite direction, so they will cancel out alva. Ee ondu torque enagatte cancel out with the torque, so net torque is 0. So the rod is not rotating. No, it is not rotating. ಯಾಕಂದ್ರೆ ಇಲ್ಲಿ ಕ್ರಿಯೇಟ್ ಆದಂತಹ ಟಾರ್ಕು ಎರಡು ಎಕ್ಸಾಕ್ಟ್ಲಿ ಒಪೋಸಿಟ್ ಅಂಡ್ ಈಕ್ವಲ್ ಇದೆ. ಅವುಗಳು ಕ್ಯಾನ್ಸಲ್ ಆಗಿ ಹೋಗುತ್ತೆ. ಇದರಿಂದಾಗಿ ನೆಟ್ ಟಾರ್ಕ್ ಬಿಕಮ್ಸ್ 0. ಬಟ್ ಹಿಯರ್ ಇನ್ ದಿಸ್ ಕೇಸ್ ನೆಟ್ ಫೋರ್ಸ್ ಇಸ್ ನಾಟ್ 0 ಬಿಕಾಸ್ ಬೋತ್ ದ ಫೋರ್ಸಸ್ ಆರ್ ಇನ್ ದ ಸೇಮ್ ಡಿರೆಕ್ಷನ್. ಎರಡು ಕೂಡ ಆಡ್ ಆಗಿ 2F ಸಿಗುತ್ತೆ ನಿಮಗೆ. ದಿಸ್ ಇಸ್ ಅನ್ ಇಂಟ್ರೆಸ್ಟಿಂಗ್ ಟಾಪಿಕ್, ರೊಟೇಷನಲ್ ಇಕ್ವಿಲಿಬ್ರಿಯಂ. ನಿಮ್ಮ ರಿಯಲ್ ಲೈಫಲ್ಲಿ ನೀವು ಈ ಥರ ಕೇಸಸ್ ಅನ್ನು ನೋಡ್ಬೋದು. ಫೈನಲ್ ಟೈಪ್ ಆಫ್ ಇಕ್ವಿಲಿಬ್ರಿಯಂ ಬಂದು ಸ್ಟ್ಯಾಟಿಕ್ ಇಕ್ವಿಲಿಬ್ರಿಯಂ ಇದೆ. ಸ್ಟ್ಯಾಟಿಕ್ ಇಕ್ವಿಲಿಬ್ರಿಯಂ ಅಂದರೆ ಇಟ್ ಈಸ್ ದ ಕಾಂಬಿನೇಷನ್ ಆಫ್ ಟ್ರಾನ್ಸ್ಲೇಷನ್ ಇಕ್ವಿಲಿಬ್ರಿಯಂ ಆ್ಯಂಡ್ ರೊಟೇಷನಲ್ ಇಕ್ವಿಲಿಬ್ರಿಯಂ. ಇಲ್ಲಿ ಬೋತ್ ಎಫ್ ನೆಟ್ ಆ್ಯಂಡ್ ಟೌ ನೆಟ್ ಬಿಕಮ್ 0. ಫಾರ್ ಎಕ್ಸಾಂಪಲ್, ಒಂದು ಟೇಬಲ್ ಇದೆ. ಟೇಬಲ್ನ ಮೇಲೆ ನೀವು ಒಂದು ಬಾಕ್ಸ್ ಇಟ್ಟಿದ್ದೀರಾ, ಅಲ್ಗಾಡ್ತಾ ಇಲ್ಲ, ಬಾಕ್ಸ್ ಇದೇ ಥರ ನಿಂತ್ಕೊಂಡಿದೆ, ಹೌದಾ? ಇಲ್ಲಿ ಎಫ್ ನೆಟ್ಟು 0 ಆ್ಯಂಡ್ ಟೌ ನೆಟ್ ಕೂಡ 0. ಅದರಿಂದಾಗಿ ಲೀನಿಯರ್ ಮೂಮೆಂಟೂ ಇಲ್ಲ, ಟ್ರಾನ್ಸ್ಲೇಷನಲ್ ಮೂಮೆಂಟೂ ಇಲ್ಲ. ಲೀನಿಯರ್ ಆ್ಯಂಡ್ ಟ್ರಾನ್ಸ್ಲೇಷನಲ್ ಬೋತ್ ಆರ್ ಸೇಮ್, ಎಸ್. ಆ್ಯಂಡ್ rotational motion illa because everything is 0. Tau net irbodu, F net, everything is 0, isn't it? Now dear students, we have an interesting discussion happening now. Seesaw ಆಡಿದರೆ ಚಿಕ್ಕ ವಯಸ್ಸಲ್ಲಿ, ಹೌದಾ? ಇಲ್ಲಿ ಅದೇ ಒಂದು ಗೇಮ್ ಅನ್ನು ಅವರು ಪಿಕ್ಟೋರಿಯಲ್ ರೆಪ್ರೆಸೆಂಟೇಷನ್ ಮೂಲಕ ತೋರಿಸಿದ್ದಾರೆ. ಸೊ ಸೀಸೋ ಅಲ್ಲಿ ಹೇಗೆ ನೋಡಿ, ಇಲ್ಲಿ there is a boy and there is a girl. ಸೊ ಇದು ಗರ್ಲ್ ಅಂತ ಅನ್ಕೊಳ್ಳುವ, ದಿಸ್ ಇಸ್ ಬಾಯ್ ಅಂತ ಅನ್ಕೊಳ್ಳುವ, ಆ್ಯಂಡ್ ಅವರು ಈ ಸೀಸೋ ಸೆಟಪ್ ಮೇಲೆ ನಿಂತಿದ್ದಾರೆ. there is a wedge, ಆಯ್ತಾ? ಆ್ಯಂಡ್ ಡಿಯರ್ ಸ್ಟೂಡೆಂಟ್ಸ್, ನಿಮಗೆ ಗೊತ್ತಿದೆ ಇಲ್ಲಿ ಯಾವತ್ತು ವೆಯ್ಟ್ ಆಫ್ ದಿ ಆಬ್ಜೆಕ್ಟ್ ಇಸ್ ಡೌನ್ವರ್ಡ್. ಸೊ ಈ ಗರ್ಲ್ನ ವೆಯ್ಟ್ ಸೇ WG is downwards. Obviously boy weight kuda downwards because this is the gravitational pull that is acting on each of them. So WB, weight of the boy, both are acting downward. Iga weight of the girl indagi there is actually a rotation possible for the seesaw. Yes or no? Adana nani ivaga direction haki torsidre it will look like this. Rotation of the seesaw will be in this direction. Andre tau anti-clockwise and
weight of the boy ಇಂದಾಗಿ due to that force there will be a rotation happening again to the seesaw which will be tau clockwise ಅಲ್ವಾ. ಈಗ seesaw ಸ್ಟಿಲ್ ಆಗಿರಬೇಕು, ಇಟ್ ಶುಡ್ ನಾಟ್ ರೊಟೇಟ್ ಅಂತಂದ್ರೆ ಏನಾಗಬೇಕು, tau clockwise should be balanced with tau anti-clockwise. Suppose this is the distance x1 between the girl and the wedge, x2 is the distance between the boy and the wedge, then tau clockwise should be is equal to tau anti-clockwise. ಯಾಕೆ, ಆ seesaw ಬ್ಯಾಲೆನ್ಸ್ ಆಗಬೇಕು ಅಂದ್ರೆ, ರೊಟೇಟ್ ಆಗಬಾರ್ದು ಅಂದ್ರೆ, ರೈಟ್. ಕ್ಲಾಕ್ವೈಸ್ tau ಹೇಗೆ ನೀವು ಕ್ಯಾಲ್ಕುಲೇಟ್ ಮಾಡ್ತೀರಾ, ಇಟ್ ವಿಲ್ ಬಿ ವೇಟ್ ಆಫ್ ದ ಗರ್ಲ್ WG, ರೈಟ್. No, it is the weight of the boy. Clockwise alva, it is the weight of the boy into the perpendicular distance. Force into perpendicular distance is always the torque. Perpendicular distance is x2 and tau anti-clockwise will be weight of the girl into the perpendicular distance x1. So ಈ equation ಅನ್ನು ಯೂಸ್ ಮಾಡ್ಕೊಂಡು ನೀವೇನ್ ಮಾಡ್ಬೋದು, ಎಕ್ಸಾಮ್ ಅಲ್ಲೆಲ್ಲ ಕೇಳಿದ್ರೆ ಕ್ವೆಶನ್ಸ್ ಅನ್ನ ಸಾಲ್ವ್ ಮಾಡ್ಬೋದು ಯೂಸಿಂಗ್ ದಿಸ್ ಲಾಜಿಕ್. ಯು ಡೋಂಟ್ ಹ್ಯಾವ್ ಟು ಬೈ ಹಾರ್ಟ್ ದ ಇಕ್ವೇಶನ್, ಬಟ್ ಲಾಜಿಕ್ ಅನ್ನ ಯೂಸ್ ಮಾಡ್ಕೊಂಡು ನೀವೇನ್ ಮಾಡ್ಬೋದು, ಎಕ್ಸಾಮಿಗೆ ಅಪಿಯರ್ ಆಗ್ಬೋದು. ಇಸ್ಂಟ್ ಇಟ್? ಎಸ್. ನಾವು ಆ ತರ ಒಂದು ಕ್ವೆಶನ್ ಅನ್ನ ಕೊಟ್ಟಿದ್ದಾರೆ ನೋಡುವ, ರಿಲೇಟೆಡ್ ಟು ಬ್ಯಾಲೆನ್ಸಿಂಗ್ ದ ಟಾರ್ಕ್. ಹೌ ಇಸ್ ಇಟ್ ಅಂತ ನೋಡುವ. ಅ ರಾಡ್ ಆಫ್ ವೇಟ್ W is supported by two parallel knife edges A and B. ಸೊ ಒಂದು ರಾಡ್ ಇತ್ತಂತೆ ಈ ತರ, ಓಕೆನಾ. ಅಂಡ್ ಈ ರಾಡ್ ಅನ್ನ ಎರಡು ನೈಫ್ ಅಂದ್ರೆ ವೆಜ್ ದೇ ಮೀನ್ ಇಟ್ಕೊಂಡು ಅವ್ರು ಏನ್ ಮಾಡ್ತಾರೆ, ಬ್ಯಾಲೆನ್ಸ್ ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಅಂಡ್ ಇಟ್ ಈಸ್ ಇನ್ ಇಕ್ವಿಲಿಬ್ರಿಯಮ್ ವಿತ್ ಹಾರಿಜಾಂಟಲ್ ಪೊಸಿಷನ್. ಸೊ ಇಟ್ ಈಸ್ ಇನ್ ಇಕ್ವಿಲಿಬ್ರಿಯಮ್ ಅಂತ ಗೊತ್ತಾಯ್ತು. It is not rotating, it is not moving, right? The knives are at a distance D from each other. So the distance is D anta gottaitu. The center of mass of the rod is at a distance x from A. So idivaga A wedge, B wedge anta itkolva. Now center of mass is at a distance x. So this distance is x anta helidare. Now the question is the normal reaction on A. Whenever, dear students, suppose there is a pen, you ಕೈಯಿಂದ ಪೆನ್ ಅನ್ನ ಪ್ರೆಸ್ ಮಾಡಿ, you are putting action force on the pen. ಅದಕ್ಕೆ ರಿಯಾಕ್ಷನ್ ಆಗಿ it will give a normal force on my hand and that is the reason why my hand pains. So normal reaction is always upward. ಹೌದಾ? N1 ಅಂತ ಮಾರ್ಕ್ ಮಾಡ್ತೇನೆ, this is N2. And weight of the rod ಯಾವ ಕಡೆಗಿದೆ? weight of the rod ಕೆಳಗಡೆಗಿದೆ. ಈಗ ನನಗೆ ಒಂದು ಇಕ್ವೇಶನ್ ಅನ್ನ ಫಾರ್ಮ್ ಮಾಡಬೇಕು, ಸೋ ದ್ಯಾಟ್ ಹೇಗೆ ನನಗೆ ಈ ಆನ್ಸರ್ ಅನ್ನ ತಲುಪಬೇಕು. ಅದಕ್ಕೋಸ್ಕರ ಹೌ ಟು ಡೂ ಇಟ್, ಲೆಟ್ಸ್ ಸಿ. ನಾನೊಂದು ಫಿಕ್ಸ್ಡ್ ಆಕ್ಸಿಸ್ ಅಥವಾ ಫಿಕ್ಸ್ಡ್ ಪೈವೋಟ್ ಅನ್ನ ಇಲ್ಲಿ ಚೂಸ್ ಮಾಡಬೇಕು ಟು ರೈಟ್ ದ ಇಕ್ವೇಶನ್. ಇಲ್ಲಿ ನಾನು ಫಿಕ್ಸ್ಡ್ ಪೈವೋಟ್ ಯಾವುದು ಅಂತ ತಗೊಳ್ಳಿಲ್ಲ, ಸೊ ನಾನು ಲೆಟ್ ಮಿ ಜಸ್ಟ್ ಟೇಕ್ ದಿಸ್ ಆಸ್ ದ ಪೈವೋಟ್. ದಿಸ್ ಇಸ್ ದ ಪೈವೋಟ್. ಅವಾಗೇನಾಯ್ತು, N2 obviously N2 ಇರುವಂತಹ ಜಾಗ and the pivot they lie in the same line because I am taking this particular position itself as the pivot. ಆ ವೆಡ್ಜ್ B ಅನ್ನೇ ನಾನು ಪೈವೋಟ್ ಆಗಿ ಸ್ಕ್ರೂ ಬೋಲ್ಟ್ ಎಲ್ಲ ಹಾಕಿ ಫಿಕ್ಸ್ ಮಾಡಿರ್ತೇನೆ. ವಾಟ್ ವಿಲ್ ಹ್ಯಾಪನ್ ದೆನ್, ದ ಟೌ ಅಂದ್ರೆ ಟಾರ್ಕ್ at that point will become 0 because ಯಾಕೆ, tau is nothing but force into the perpendicular distance. Here perpendicular distance will become 0. ಯಾಕೆಂತಂದ್ರೆ ಪೈವೋಟ್ ಅನ್ನ ನಾನು ಮಾಡಿರುವಂಥದ್ದು ಎಲ್ಲಿ ಫೋರ್ಸ್ ಅಪ್ಲೈ ಮಾಡ್ತೇನೆ ಅಲ್ಲೇ, ಸೊ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಇಲ್ಲ ಅಲ್ಲಿ, ಸೊ ಇಟ್ ಇಸ್ 0. ಸೊ ಈಗ ಲೆಟ್ ಮಿ ಜಸ್ಟ್ ಟೆಲ್ ಯು ವಾಟ್ ಆರ್ ಆಲ್ ದ ಥಿಂಗ್ಸ್ ಅವೈಲೇಬಲ್ ಹಿಯರ್. ವೇಟ್ ಇರೋ ಕಾರಣ ಸಿ ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ಜಾಗದಲ್ಲಿ ಪೈವೋಟ್ ಮಾಡಿರುವ ಕಾರಣ ಈ ವೇಟ್ ಇಂದಾಗಿ ಏನಾಗ್ತಿದೆ, ದ ಟಾರ್ಕ್ ವಿಲ್ ಬಿ ಅಪಿಯರಿಂಗ್ ಇನ್ ಆಂಟಿ ಕ್ಲಾಕ್ವೈಸ್ ಡಿರೆಕ್ಷನ್. ಆಮ್ ಐ ಕರೆಕ್ಟ್? ಇಲ್ಲಿ ಪೈವೋಟ್ ಮಾಡಿದ್ದಾರೆ, ಇಲ್ಲಿ ವೇಟ್ ಹಾಕಿದ್ದಾರೆ ಅಂದ್ರೆ ದಿಸ್ ವಿಲ್ ಬಿ ದ ಡೈರೆಕ್ಷನ್ ಇನ್ ವಿಚ್ ದ ಆಬ್ಜೆಕ್ಟ್ ಮೀನ್ ದ ಎಂಟೈರ್ ರಾಡ್ ವಿಲ್ ಬಿ ಮೂವಿಂಗ್. ಹೌದಾ? ಸೊ ಟೌ ಆಂಟಿ ಕ್ಲಾಕ್ವೈಸ್ ಆಯಿತು ಡ್ಯೂ ಟು ದ ವೇಟ್. ಇನ್ನು ನಾರ್ಮಲ್ ರಿಯಾಕ್ಷನ್ ಫೋರ್ಸ್ N1 ಇಂದಾಗಿ ಎಲ್ಲಾಗಿರ್ಬೋದು, ಟಾರ್ಕ್ ವಿಲ್ ಬಿ ಇನ್ ದ ಕ್ಲಾಕ್ವೈಸ್ ಡಿರೆಕ್ಷನ್. ಆಮ್ ಐ ಕರೆಕ್ಟ್? ಸೊ ಇವಾಗ ಇಫೆಕ್ಟಿವ್ ಆಗಿ ಕಾಣಿಸುವಂತಹ ಎರಡು ಟಾರ್ಕ್ ಇರುವಂಥದ್ದು ಟೌ ಕ್ಲಾಕ್ವೈಸ್ ಆ್ಯಂಡ್ ಟೌ ಆಂಟಿ ಕ್ಲಾಕ್ವೈಸ್. Torque due to N2 is absent because that is the place where we pivoted the rod. Clear? Yes. Now, tau clockwise is equal to tau anti-clockwise anta baritane.
Clockwise tau ಎಷ್ಟು? The force, that is N1, the reaction force itself, normal reaction force is the force here. And ಅದರಿಂದ ಪೈವೋಟ್ಗೆ ಇರುವಂತಹ ಡಿಸ್ಟೆನ್ಸ್ ಎಷ್ಟು? The length of the rod itself is equal to tau anti-clockwise ಎಷ್ಟಾಗತ್ತೆ? Tau anti-clockwise will be weight W into the perpendicular distance between the between the pivot and that weight. So ಇಲ್ಲಿ weight ಇದೆ. If you notice, the weight is here. ಇಲ್ಲಿಂದ ಇಲ್ಲಿಗಿರುವಂತಹ ಡಿಸ್ಟೆನ್ಸ್ ಎಷ್ಟು? This distance is nothing but the entire D minus X. Right? ನಮಗೆ ಬೇಕಾಗಿರುವಂಥದ್ದು N1. So N1 is nothing but weight into D minus X by the total length D. So W D minus X by D. So option D becomes the correct answer. Next, last problem of today's session. ಈ ತರ ಮಲ್ಟಿಪಲ್ ಕ್ವೆಶನ್ಸ್ ಅನ್ನ ನೀವು ಎಕ್ಸಾಮ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು ಡಿಯರ್ ಸ್ಟೂಡೆಂಟ್ಸ್. ಬರೀ ನಿಮಗೆ ಗೊತ್ತಾಗಿರ್ಬೇಕಾದಂತಹ ಲಾಜಿಕ್ tau clockwise is equal to tau anti-clockwise. ಯಾವ ಸಂದರ್ಭದಲ್ಲಿ ಹೇಗೆ ಅಪ್ಲೈ ಆಗುತ್ತೆ ಅಂತ ನೆನಪಿಟ್ಕೊಂಡ್ರೆ then any problem could be easily done. Next question. A rigid massless rod of length L is hinged at its one end and a weight W is hung at a distance L, small l, which is lesser than capital L from this end. ಅಂತ ಹೇಳಿದ್ರೆ there is a massless rod. ಅದಕ್ಕೆ ಯಾವುದೇ ಮಾಸ್ ಇಲ್ಲ. Okay, you don't have to worry about it. And its length is capital L. ಆಮೇಲೆ ಏನು ಮಾಡಿದಾರಂತೆ? It is hinged at a point A. ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಆಮೇಲೆ there is a weight W which is hung at some point which is at a distance small l from the hinge. That's it. Now, what should be the force P such that, it is applied upwards at the other end so that the rod remains in equilibrium horizontally ಅಂತ ಹೇಳಿದ್ದಾರೆ. ಸೊ ಅವ್ರು ಏನ್ ಮಾಡ್ತಿದ್ದಾರೆ? ವೆರಿ ಸಿಂಪಲ್. ಒಂದು ರಾಡ್ ಇತ್ತು ಈ ತರ, ಇದನ್ನ ಇಲ್ಲಿ ಅವರು ಪೈವೋಟ್ ಮಾಡಿದ್ದಾರೆ, ಹಿಂಜ್ ಅಲ್ಲಿದೆ. ಓಕೆನಾ? ಈ ರಾಡ್ಗೆ ಯಾವುದೇ ಮಾಸ್ ಇಲ್ಲ. ವೇಟ್ ಈಸ್ ಹಂಗ್ ವಿಚ್ ಇಸ್ W. ಇಟ್ ಇಸ್ ಎಟ್ ಎ ಡಿಸ್ಟೆನ್ಸ್ L ಫ್ರಮ್ ದ ಹಿಂಜ್ ಅಷ್ಟೇ. ಈಗ ಇದು ಆಬ್ವಿಯಸ್ಲಿ ಈ ವೇಟ್ ಇಂದಾಗಿ ಏನಾಗಬೇಕು? ರಾಡ್ ವಿಲ್ ಮೂವ್ ಡೌನ್, ಇಟ್ ವಿಲ್ ರೊಟೇಟ್ ಡೌನ್, ಇಟ್ ವಿಲ್ ಕಮ್ ಡೌನ್ ಬಿಕಾಸ್ ಟೌ ಕ್ಲಾಕ್ ವೈಸ್ ಆಗ್ತಾ ಆಗತ್ತೆ. ಇದನ್ನ ಬ್ಯಾಲೆನ್ಸ್ ಮಾಡಬೇಕು ಅಂದ್ರೆ ಯು ಹ್ಯಾವ್ ಟು ಗಿವ್ ಅ ಟೌ ಆಂಟಿ ಕ್ಲಾಕ್ ವೈಸ್. ಆಮ್ ಐ ಕರೆಕ್ಟ್? ಟೌ ಆಂಟಿ ಕ್ಲಾಕ್ ವೈಸ್ ಕೊಟ್ಟರೆ ಅದು ಬ್ಯಾಲೆನ್ಸ್ ಆಗುವಂಥದ್ದು. ಆ ಟೌ ಆಂಟಿ ಕ್ಲಾಕ್ ವೈಸ್ ಕೊಡೋಕ್ಕೋಸ್ಕರ ದೇರ್ ಈಸ್ ಅ ಫೋರ್ಸ್ ಅಪ್ಲೈಡ್ P. There is a force applied P. But what should be the value of P such that tau clockwise and tau anti-clockwise are balanced ಅಂತ ಕೇಳ್ತಿದ್ದಾರೆ. ವೆರಿ ಇಂಟ್ರೆಸ್ಟಿಂಗ್. ನೋಡಿ ಇಲ್ಲಿ, ಸಿ, ಬಿಕಾಸ್ ಆಫ್ ದಿಸ್ ವೇಟ್ there is tau clockwise and because of this P force ಅವಾಗೇನಿದೆ? tau anti-clockwise ಇದೆ. ಹೌದಾ? yes. Now tau clockwise is equal to tau ಆಂಟಿ ಕ್ಲಾಕ್ ವೈಸ್ ಇರಲೇಬೇಕು, ಇಲ್ಲಾಂದ್ರೆ ಬ್ಯಾಲೆನ್ಸ್ ಆಗಲ್ಲ. ದಿಸ್ ಶುಡ್ ಬಿ ಬ್ಯಾಲೆನ್ಸ್ಡ್ ಬೈ ದಿಸ್, isn't it? ಸೊ ಟೌ ಕ್ಲಾಕ್ ವೈಸ್ ಎಷ್ಟಾಗತ್ತೆ? ಇಟ್ ವಿಲ್ ಬಿ ನಥಿಂಗ್ ಬಟ್ ವೇಟ್ ಆಫ್ ದ ಬಾಡಿ ಮಲ್ಟಿಪ್ಲೈಡ್ ಬೈ ದ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ L is equal to ಆಂಟಿ ಕ್ಲಾಕ್ ವೈಸ್ ಟಾಕ್ ಎಷ್ಟದು? force which is P multiplied by the perpendicular distance will be the entire rod's length. W into L will be is equal to P into L. ಇವಾಗ ನಿಮಗೆ ಗೊತ್ತಾಗಬೇಕದು P ಯ ವ್ಯಾಲ್ಯೂ. P is nothing but W small l by capital L. W small l divided by capital L will be the answer. So option C is your answer. ಸೊ ಈ ತರ ಇದೇ ಲಾಜಿಕ್ ಅನ್ನು ಇಟ್ಕೊಂಡು ನೀವು ಈ ಚಾಪ್ಟರ್ ಅಲ್ಲಿ ಬರುವಂತಹ ಮೆನಿ ಕ್ವೆಶನ್ಸ್ ಅನ್ನ ಆನ್ಸರ್ ಮಾಡಬಹುದು. ನಮ್ಮ ನೀಟ್ ಪರೀಕ್ಷೆಯಲ್ಲಿ ಈ ಒಂದು ಕಾನ್ಸೆಪ್ಟ್ ಅನ್ನ ಯೂಸ್ ಮಾಡಿಕೊಂಡು ಒಂದು ಕ್ವೆಶನ್ ಬರಬಹುದು ಅಂತ there is a guess, right? So keep practicing with Xylem Kannada NEET channel everyone. Let's meet in the next class. Till then, bye bye aspirants.